ಬೆಂಗಳೂರಿನ ವಾಹನ ಸವಾರರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಬೆಂಗಳೂರಿನಿಂದ ಹೊರ ಹೋಗ್ತೀರಾ ಅಂತಂದ್ರೆ, ಯಾಕಂದ್ರೆ ಬೆಂಗಳೂರಿನ ಅತಿ ದೊಡ್ಡ ಫ್ಲೈಓವರ್ ಬಂದ್ ಆಗಿದೆ. ಬರೋಬ್ಬರಿ 3 ದಿನ ಪೀಣ್ಯ ಫ್ಲೈಓವರ್ ಬಂದ್. ನಿನ್ನೆ ರಾತ್ರಿ 11 ಗಂಟೆಯಿಂದ ಬಂದ್ ಆಗಿರುವಂತಹ ಪೀಣ್ಯ ಫ್ಲೈಓವರ್ ಇನ್ನು 3 ದಿನಗಳ ಕಾಲ ಬಂದ್ ಇರುತ್ತೆ. ಅದು ತುಮಕೂರು ರಸ್ತೆ ಕಡೆ ಹೋಗುವಂತಹ ಪ್ಲಾನ್ ಇದ್ದವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ತುಮಕೂರು ರಸ್ತೆ ಕಡೆ ಹೋಗುವಂತವರ ಸಂಖ್ಯೆ ಬಹಳ ಇರುತ್ತೆ. 22 ಜಿಲ್ಲೆಗಳಿಗೂ ಹೆಚ್ಚು ಕಡೆ ರಸ್ತೆ ಸಂಪರ್ಕಿಸುವಂತಹ ಫ್ಲೈಓವರ್ ಅದು. ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದಿರುತ್ತೆ. ಹಾಗಾಗಿ ಅತ್ತ ಹೋಗೋರು ಎಚ್ಚರಿಕೆಯನ್ನು ವಹಿಸಿ. ಪೀಣ್ಯ ಫ್ಲೈಓವರ್ 3 ದಿನ ಬಂದ್ ಆಗಲಿದ್ದು, ನೆನೆ ರಾತ್ರಿ 11 ಗಂಟೆಗೆ ಬಂದ್ ಆಗಿದೆ. ಯಾಕಾಗಿ ಬಂದ್ ಆಗಿದೆ, ಅಲ್ಲಿನ ಪರಿಸ್ಥಿತಿ ಏನು? 22ಕ್ಕೂ ಹೆಚ್ಚು ಜಿಲ್ಲೆಗಳ ರಸ್ತೆ ಸಂಪರ್ಕಿಸುವಂತಹ ಫ್ಲೈಓವರ್ ಅನ್ನ ಬಂದ್ ಮಾಡಿದ್ದಾರೆ ಅಂತಂದ್ಮೇಲೆ ಮೊದಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ, ಇನ್ನು ಕೇಳಬೇಕಾ ಸವಾರರ ಪರದಾಟ. ಹೇಗಿದೆ ಚಿತ್ರ ನೋಡ್ತಾ ಇದ್ದೀವಿ. ಪೀಣ್ಯ ಫ್ಲೈಓವರ್ ಬಳಿ ಸದಾ ಗಿಜಿಗುಡ್ತಾ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಆದ್ರೆ ಇವತ್ತಿನಿಂದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಕಾರಣ ಫ್ಲೈಓವರ್ ಬಂದ್ ಆಗಿದೆ. ಇನ್ನು 3 ದಿನ ಇದೇ ಕಿರಿಕಿರಿ ಇರುತ್ತೆ. ಎಸ್, ಇದು ಪೀಣ್ಯ ಫ್ಲೈಓವರ್ ಬಂದ್ ಆಗಿದ್ದು ಅಲ್ಲಿ ಸುತ್ತಮುತ್ತಲ ಚಿತ್ರಣ. ಇದು ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬದಲಿ ಮಾರ್ಗವನ್ನ ಅಲ್ಲಿ ಫಾಲೋ ಮಾಡಬೇಕಾಗತ್ತೆ. ಒಂದು ಸರ್ವಿಸ್ ರಸ್ತೆಯನ್ನ ಬಳಸಬೇಕಾಗತ್ತೆ ಅಥವಾ ಬದಲಿ ಮಾರ್ಗವನ್ನ ಅನುಸರಿಸಬೇಕಾಗತ್ತೆ. ಎಲ್ಲರೂ ಅದೇ ರಸ್ತೆಯಲ್ಲಿ ನುಗ್ತಾ ಇರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕೊಡ್ತಾ ಇದೆ. ಈ ಟೈಮು ಅಂದ್ರೆ ಬೆಂಗಳೂರಿನಲ್ಲಿ ಇದು ಪೀಕ್ ಟೈಮ್. ಇದು ಎಲ್ಲರೂ ಆಫೀಸಿಗೆ ಹೋಗುವಂತಹ ಟೈಮ್. ಇದು ಎಲ್ಲ ನೋಡಿದ್ರು ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಮೇನ್ ರೋಡ್ಗಳಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್ ಅಂತ ಸಂಧಿ ರೋಡ್ಗಳಲ್ಲೂ ಕೂಡ ಜನ ನುಗ್ಗುತ್ತಾ ಇರ್ತಾರೆ. ಆದ್ರೆ ಬಹಳ ಪ್ರಮುಖವಾದಂತಹ ಫ್ಲೈಓವರ್ ಪೀಣ್ಯ ಫ್ಲೈಓವರ್ ತುಮಕೂರು ಕಡೆ ಹೋಗುವಂತವರಿಗೆ ಬಹಳ ಅನುಕೂಲ ಆಗತ್ತೆ. ಅಲ್ಲಿಂದ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಅದು. ಆ ಫ್ಲೈಓವರೇ ಬಂದ್ ಆಗಿರೋದು. ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದರ ಚಿತ್ರಣವನ್ನ ನೋಡ್ತಾ ಇದ್ರಿ. ಎಲ್ಲ ನೋಡಿದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. 6-7 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿದೆ ಪೀಣ್ಯದಲ್ಲಿ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹ ವಿಜುವಲ್ಸ್ ಏನಿದೆ, ಇದು ಪೀಣ್ಯದ ಚಿತ್ರ. ಇದು ಪೀಣ್ಯದಲ್ಲಿ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಎಲ್ಲಿಂದ ಎಲ್ಲಿ ತನಕ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಗಂಟೆಗಟ್ಲೆ ರಸ್ತೆಯಲ್ಲಿ ನಿಂತು ಜನ ಕಾಯ್ಬೇಕು ಅಂತ ಪರಿಸ್ಥಿತಿ ಇದೆ. ಎಸ್ ಶ್ವೇತಾ, ಪೀಣ್ಯ ನೋಡಿದ್ವಿ. ಇನ್ನು ಜಾಲಹಳ್ಳಿ ಕ್ರಾಸ್ ಬಳಿ ಕೂಡ ಅದೇ ರೀತಿಯಾದಂತಹ ಚಿತ್ರಣ. ಪ್ರಮುಖ ಫ್ಲೈಓವರ್ ಬಂದ್ ಆದ್ರೆ ಅದಕ್ಕೆ ಸುತ್ತಮುತ್ತ ಸಂಪರ್ಕಿಸುವ ಎಲ್ಲಾ ರಸ್ತೆಗಳದ್ದು ಕೂಡ ಇದೇ ಪರಿಸ್ಥಿತಿ. ಜಾಲಹಳ್ಳಿ ಕ್ರಾಸ್ ಬಳಿ ಕೂಡ ಭಾರಿ ಗಿಜಿಗುಡ್ತಾ ಇದೆ ಟ್ರಾಫಿಕ್. ಸುವರ್ಣ ನ್ಯೂಸ್ನಿಂದ ಗ್ರೌಂಡ್ ರಿಪೋರ್ಟ್. ವಾಹನ ಸವಾರರು ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. ಬೆಂಗಳೂರಿನಲ್ಲೇ ಓಡಾಡುವಂತವರು, ಪೀಣ್ಯ ಫ್ಲೈಓವರ್ ಸುತ್ತಮುತ್ತ ಓಡಾಡುವಂತವರು ಎಚ್ಚರಿಕೆ ವಹಿಸಿ. ಟ್ರಾಫಿಕ್ ಕಿರಿಕಿರಿ ಜೋರಾಗಿದೆ. ಯಾಕಂದ್ರೆ ಇವತ್ತಿನಿಂದ 3 ದಿನ, ನಿನ್ನೆ ರಾತ್ರಿಯಿಂದನೇ ಬಂದ್ ಆಗಿದೆ. ಹೀಗಾಗಿ ಫುಲ್ ಟ್ರಾಫಿಕ್. ವಾಹನ ಸವಾರಿಗೆ ಇದು ಭಾರಿ ದೊಡ್ಡ ಟೆನ್ಷನ್ ಅನ್ನ ತಂದೊಡ್ತಾ ಇದೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ 3 ದಿನ ಬಂದ್ ಆಗುತ್ತೆ. ಫುಲ್ ಟ್ರಾಫಿಕ್. ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ಟೆನ್ಷನ್. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ವಾಹನ ಸವಾರರು ಸುಸ್ತಾಗಿದ್ದಾರೆ. 10 ಗಂಟೆ ಸಮಯ ಆಯ್ತು. ಪೀಕ್ ಟೈಮ್ ಇದು. ಬೆಂಗಳೂರಿನ ರಸ್ತೆಗಳಲ್ಲಿ 8 ಗಂಟೆ ಮೇಲೆ ರಸ್ತೆಗಿಳಿದ್ರೆ ಹೈರಾಣ ಆಗತ್ತೆ. ಅಂತದ್ರಲ್ಲಿ ಪೀಣ್ಯ ಸುತ್ತಮುತ್ತಲ ಭಾಗದಲ್ಲಂತೂ ಕೇಳೋದಲ್ಲ ಸವಾರರ ಪಾಡು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಸವಾರರು ಸುಸ್ತಾಗಿದ್ದಾರೆ. 6ರಿಂದ 7 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿದೆ. 1-2 ಕಿಲೋಮೀಟರ್ ಕತೆ ಅಲ್ಲ ಇದು. 6ರಿಂದ 7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ತುಮಕೂರು ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂದ್ರೆ ಫ್ಲೈಓವರ್ ಕ್ಲೋಸ್ ಆಗಿದೆ. ಬದಲಿ ಮಾರ್ಗ ಅಥವಾ ಅಲ್ಲಿ ಸರ್ವಿಸ್ ರಸ್ತೆ ಏನಿದೆ ಅದನ್ನ ಜನ ಬಳಸಬೇಕು. ಆದ್ರೆ ಅದೇ ರಸ್ತೆ ಫುಲ್ ಟ್ರಾಫಿಕ್ ಆಗಿದೆ. ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕೊಡ್ತಾ ಇದೆ. ಒಂದು ಫ್ಲೈಓವರ್ ಕ್ಲೋಸ್ ಆಯ್ತು ಅಂತ ಅಂದ್ರೆ ಹೇಗಾಗತ್ತೆ ಆ ರಸ್ತೆ ಮಾತ್ರ ಅಲ್ಲ, ಅಲ್ಲಿ ಸಂಪರ್ಕ ಕಲ್ಪಿಸುವಂತಹ ಸುತ್ತಮುತ್ತಲ ರಸ್ತೆ ಕೂಡ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಬೆಳಗ್ಗೆಯಿಂದಲೇ ವಾಹನ ಸವಾರರು ಈ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ.
ಅರ್ಜೆಂಟ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಥವಾ ಆಫೀಸನ್ನ ತಲುಪಬೇಕು ಅಥವಾ ಇನ್ನೇನೋ ಎಮರ್ಜೆನ್ಸಿ ಕೆಲಸ ಇದೆ ಹೋಗಬೇಕು ಅಂತ ರಸ್ತೆಗಿಳಿದವರು ಬೆಳಗ್ಗೆಯಿಂದಲೂ ಕೂಡ ಪರದಾಡ್ತಾ ಇದ್ದಾರೆ. ಇದು ಇವತ್ತು ಒಂದು ದಿನದ ಕತೆ ಅಲ್ಲ, ಮುಂದಿನ 3 ದಿನ ಫ್ಲೈಓವರ್ ಬಂದಿರುತ್ತೆ. ಯಾಕಂದ್ರೆ ಅಲ್ಲೊಂದಷ್ಟು ಕಾಮಗಾರಿ ನಡೆಯೋದಿದೆ. ಅಲ್ಲಿ ಮುಂಚೆ ಕೂಡ ಒಂದಷ್ಟು ತಾಂತ್ರಿಕ ದೋಷ ಇತ್ತು. ಹೆವಿ ವೆಹಿಕಲ್ಗಳು ಬ್ಯಾನ್ ಆಗಿ ಹತ್ತತ್ರ 1 ವರ್ಷ ಕಳೆದು ಹೋಗಿದೆ ಆ ಫ್ಲೈಓವರ್ನಲ್ಲಿ. ಹಾಗಾಗಿ ಈಗ ಅದರ ಟೆಸ್ಟಿಂಗ್ ಕೂಡ ಅಲ್ಲಿ ನಡೆಯುತ್ತೆ. ಹಾಗಾಗಿ ಫ್ಲೈಓವರ್ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಟ್ರಾಫಿಕ್ ಜಾಮ್ನ ಕಿರಿಕಿರಿಯಿಂದ ಜನ ಸುಸ್ತಾಗಿದ್ದಾರೆ. ಸ್ಕ್ರೀನ್ ನಲ್ಲಿ ನಾವು 2 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ಪೀಣ್ಯ ಬಳಿ, ಮತ್ತೊಂದು ಜಾಲಹಳ್ಳಿ ಕ್ರಾಸ್ ಬಳಿ. ಎರಡೂ ಕಡೆ ಅದೇ ರೀತಿಯಾದಂತಹ ಚಿತ್ರ. ಟ್ರಾಫಿಕ್ನ ಕಿರಿಕಿರಿ 6ರಿಂದ 7 ಕಿಲೋಮೀಟರ್ ವರೆಗೂ ಕೂಡ ಈ ರೀತಿ ಜಾಮ್ನಲ್ಲಿ ನಿಲ್ಲಬೇಕು ಅಂತಂದ್ರೆ ಆ ವಾಹನ ಸವಾರ ಪರಿಸ್ಥಿತಿಯನ್ನ ನೀವು ನೆನೆಸ್ಕೊಳ್ಬಹುದು. ಹಾಗಾಗಿ ಆ ಕಡೆ ಏನಾದ್ರೂ ಹೋಗೋ ಪ್ಲಾನಿಂಗ್ ಮಾಡ್ತಾ ಇದ್ರೆ, ಹೋಗೋ ಅವಶ್ಯಕತೆ ಅಷ್ಟಾಗಿಲ್ಲ ಅಂತಂದ್ರೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಯಾಕಂದ್ರೆ ಮತ್ತೆ ನೀವು ಕೂಡ ಇಂತಹ ಟ್ರಾಫಿಕ್ ನಲ್ಲಿ ಸಿಲುಕೊಳ್ತೀರಾ. ಸರಿಯಾದ ಸಮಯಕ್ಕೆ ಡೆಸ್ಟಿನೇಷನ್ಗೆ ತಲುಪುವುದಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಟ್ರಾಫಿಕ್ ನಲ್ಲಿ ಸಿಲುಕೊಳ್ಳುವಂಥದ್ದು ಎಂಥ ಪರಿಸ್ಥಿತಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಹಾಗಾಗಿ 4 ದಿಕ್ಕಿನಿಂದ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದೆ. 4 ದಿಕ್ಕಿನಲ್ಲಿ ನಮ್ಮ ವರದಿಗಾರರಿದ್ದಾರೆ. ಅಂದ್ರೆ ಒಂದು ಕಡೆ ಫ್ಲೈಓವರ್ ನಲ್ಲಿ ಬಂದಾದ್ರೆ ಬೆಂಗಳೂರಿನಾದ್ಯಂತ ಅದು ಟ್ರಾಫಿಕ್ ಜಾಮ್ ಅನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಬೆಂಗಳೂರಿನಿಂದ ಹೊರ ಹೋಗೋರಿಗೆಲ್ಲರಿಗೂ ಕೂಡ ಬೇಕಾದಂತಹ ಒಂದು ರಸ್ತೆ ಇದೆ. ಯಾಕಂದ್ರೆ 22ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಂಪರ್ಕ ಸಿಗೋದೆ ಸಾಧ್ಯ ಆಗೋದೆ ಈ ಫ್ಲೈಓವರ್ನಿಂದ ಸಾಗಿದಾಗ. ಹಾಗಾಗಿಯೇ ಈ ಫ್ಲೈಓವರ್ ಬಂದಾದ ಮೇಲೆ 4 ದಿಕ್ಕಿನಿಂದ ಏನೇನು ಆಗ್ತಾ ಇದೆ ಅನ್ನುವಂಥ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ಕೊಡ್ತಾ ಇದೆ. ನಮ್ಮ 4 ದಿಕ್ಕಿನಲ್ಲೂ ಕೂಡ ನಮ್ಮ ವರದಿಗಾರರಿದ್ದಾರೆ. 4 ದಿಕ್ಕಿನಲ್ಲೂ ಕೂಡ ಹೇಗಿದೆ ಪರಿಸ್ಥಿತಿ, ಅಲ್ಲಿನ ಎಫೆಕ್ಟ್ ಏನು ಫ್ಲೈಓವರ್ ಬಂದಾಗಿದ್ರಿಂದಾಗಿ ಅದರ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮೆದುರಿಗೆ ಇಡ್ತಾ ಹೋಗ್ತೀವಿ. ನಮ್ಮ ರಿಪೋರ್ಟರ್ಸ್ ನಾಗಸಂದ್ರದಿಂದ ರಕ್ಷಾ ಇದ್ದಾರೆ, ಗೊರಗುಂಟೆಪಾಳ್ಯದಿಂದ ವಿದ್ಯಾ ಇದ್ದಾರೆ, ಪೀಣ್ಯದಿಂದ ಚೇತನ್ ಹಾಗೂ ಜಾಲಹಳ್ಳಿಯಿಂದ ನಮ್ಮ ರಿಪೋರ್ಟರ್ ಹರೀಶ್. 4 ಜನ ಕೂಡ ಸಿದ್ಧ ಆಗಿದ್ದಾರೆ. ಹಾಗಿದ್ರೆ ಜಾಲಹಳ್ಳಿ ನಾವಾಗಲೇ ನೋಡಿದ್ವಿ ಶ್ವೇತಾ ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ. ನಮ್ಮ ರಿಪೋರ್ಟರ್ ಹರೀಶ್ ಇದ್ದಾರೆ. ಹರೀಶ್, ಪೀಣ್ಯ ಫ್ಲೈಓವರ್ ಬಂದ್ ಅನ್ನುವಂತ ಸುದ್ದಿ ಬರ್ತಾ ಇದ್ದಂತೆ ಕಣ್ಣೆದುರಿಗೆ ನಿಲ್ಲೋದೇ ಈ ಟ್ರಾಫಿಕ್ ಜಾಮ್ ನ ದೃಶ್ಯ. ಅದು ಸತ್ಯ ಆಗಿದೆ. ಜಾಲಹಳ್ಳಿ ಕ್ರಾಸ್ ಬಳಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ತಮಗೆ? ಖಂಡಿತವಾಗಿಯೂ ಪ್ರತಿಮಾ, ಇನ್ನು 3 ದಿನಗಳ ಕಾಲ ಈ ತುಮಕೂರು ರಸ್ತೆಯಲ್ಲಿ ನಿಜವಾಗ್ಲೂ ವಾಹನ ಸವಾರರು ಹೈರಾಣಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಖಂಡಿತ. ಯಾಕಂದರೆ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರನ್ನು ಕ್ಲೋಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಕೆಳಗೆ ಇರುವಂಥ ಸರ್ವಿಸ್ ರಸ್ತೆ ಮತ್ತು ಹೈವೇ ಏನಿದೆ ಇದನ್ನೇ ಬಳಸಬೇಕಾದಂಥ ಪರಿಸ್ಥಿತಿ ಇದೀಗ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಜಾಲಹಳ್ಳಿ ಕ್ರಾಸ್ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು, ಎಂದಿಗಿಂತ ಇಷ್ಟೊತ್ತಿಗಾಗಲೇ ಒಂದಷ್ಟು ಟ್ರಾಫಿಕ್ ಕ್ಲಿಯರ್ ಆಗಬೇಕಾಗಿತ್ತು, ಸಲೀಸಾಗಿ ವಾಹನ ಸವಾರರು ಓಡಾಡಬೇಕಾಗಿತ್ತು. ಆದರೆ ನೀವು ನೋಡ್ತಾ ಇರ್ಬೋದು, ಕಿಲೋಮೀಟರ್ ಗಟ್ಟಲೆ ಏನೊಂದು ಟ್ರಾಫಿಕ್ ಜಾಮ್ ಆಗಿರುವಂಥ ಸನ್ನಿವೇಶವನ್ನು ನೋಡ್ಬೋದು. ನಾರ್ಮಲ್ ದಿನಗಳಲ್ಲಿ ಇಲ್ಲಿ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇರ್ತಾ ಇರಲಿಲ್ಲ. ಯಾಕಂದರೆ ಒಂದಷ್ಟು ಜನ ಫ್ಲೈಓವರ್ ಬಳಸಿ ಮೇಲೆ ಹೋಗ್ತಿದ್ರು, ಹೀಗಾಗಿ ಒಂದಷ್ಟು ಟ್ರಾಫಿಕ್ ಕಡಿಮೆ ಆಗ್ತಿತ್ತು. ಆದರೆ ಇವತ್ತು ಫ್ಲೈಓವರ್ ಕ್ಲೋಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಟ್ರಾಫಿಕ್ ಜಾಸ್ತಿ ಇರುವಂಥದ್ದು. ಜೊತೆಗೆ ಈಗಾಗಲೇ 3 ದಿನಗಳ ಮುಂಚಿತವಾಗಿಯೇ ಸಂಚಾರಿ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದಾಗುತ್ತೆ, ಬದಲಿ ಮಾರ್ಗವನ್ನು ಸೂಚಿಸಿದ್ರು. ಜೊತೆಗೆ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿ ಹೋಗೋದಕ್ಕೆ ವಾಹನ ಸವಾರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಒಂದಷ್ಟು ಜನ ಅವಾಯ್ಡ್ ಮಾಡಿದರೆ, ಆದರೆ ಇನ್ನೊಂದಷ್ಟು ಜನ ಈ ರಸ್ತೆಯನ್ನು ಬಳಸಲೇಬೇಕಾದಂಥ ಅನಿವಾರ್ಯತೆ ಇರುವಂಥವರು ಇದೀಗ ಈ ರಸ್ತೆಯನ್ನು ಬಳಸಲಾಗ್ತಾ ಇದೆ. ಜೊತೆಗೆ ಎಂದಿನಂತೆ ಓಡಾಡುವಂಥ ಬಸ್ ಆಗಿರ್ಬೋದು, ಜೊತೆಗೆ ಏನು ಖಾಸಗಿ ವಾಹನಗಳಾಗಿರ್ಬೋದು, ಅಂದರೆ ಖಾಸಗಿ ಬಸ್ಸುಗಳು ಇದೇ ರೂಟನ್ನು ಬಳಸ್ತಾ ಇರೋ ವಾಹನಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರುವಂಥದ್ದು. ಹೀಗಾಗಿ ಟ್ರಾಫಿಕ್ ಜಾಮ್ ಜಾಸ್ತಿಯೇ ಇರುವಂಥದ್ದು. ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಹೆಚ್ಚು ಟ್ರಾಫಿಕ್ ಜಾಮ್ ಇದೆ ಅನ್ನುವಂಥದ್ದನ್ನು ಇಲ್ಲಿನ ಆಟೋ ಚಾಲಕರು ಮತ್ತಿಗೆ BMTC ಚಾಲಕರು ಹೇಳ್ತಾ ಇದ್ರು. ಜೊತೆಗೆ ಈಗಾಗಲೇ ಸಂಚಾರಿ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಅಂದರೆ ಈ ಒಂದು ಪೀಕ್ ಅವರ್ಸಲ್ಲಿ ಏನಿಲ್ಲಿ ಹೆಚ್ಚಾಗಿ ಜಾಮ್ ಆಗುತ್ತೆ, ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು. ಅದಕ್ಕೆ ಇಲ್ಲೇ ಹತ್ತಿರ, ಅಂದರೆ ಪೀಣ್ಯಗೆ ಹತ್ತಿರ ಆಗಿರುವಂತಹ ಮಲ್ಲೇಶ್ವರಂ ಜೊತೆಗೆ ಯಶವಂತಪುರ ಸಂಚಾರಿ ಪೊಲೀಸರನ್ನು ಬಳಸ್ಕೊಳ್ಳೋದಕ್ಕೆ ಈಗಾಗಲೇ ಉತ್ತರ ವಿಭಾಗದ ಸಂಚಾರಿ DCP ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು,
ಸಿಗ್ನಲ್ ಇನ್ನು ಪ್ರಾರಂಭನೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಜಾಲಹಳ್ಳಿಯಲ್ಲಿ ಜಾಮ್ ಆಗಿರುವಂತಹ ದೃಶ್ಯಗಳನ್ನ ನೋಡ್ಬೋದು. ಜೊತೆಗೆ ಜಾಲಹಳ್ಳಿ ಜಂಕ್ಷನ್ನಿಂದ 4 ರಸ್ತೆಗಳು ಅಂದರೆ ಏನು TVS ಕ್ರಾಸ್ ಕಡೆ ಹೋಗುವಂಥ ವಾಹನಗಳು, ಜೊತೆಗೆ ತುಮಕೂರು ರಸ್ತೆಗೆ ಚಲಿಸುವಂಥ ವಾಹನಗಳು ಇಲ್ಲಿ ಏನು ಜಂಕ್ಷನ್ ಇರೋ ಕಾರಣದಿಂದಾಗಿ ಅತಿ ಹೆಚ್ಚು ಜಾಮ್ ಆಗುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸಂಚಾರಿ ಪೊಲೀಸರು ಎಲ್ಲ ತೆಗೆದುಕೊಂಡ್ರೂ ಸಹ ಆದರೂ ಸಹ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಸಂಜೆ ಆಗ್ತಿದ್ದಂತೆ ಅತಿ ಹೆಚ್ಚು ಅಂದರೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಶ್ವೇತಾ. ಎಸ್ ಹರೀಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.